ಕರ್ನಾಟಕ ಭವನದಿಂದ ಹೊರಟಿದ್ದಾರೆ ಡಿಕೆ ಬ್ರದರ್ಸ್. ಒಂದೇ ಕಾರಲ್ಲಿ ಹೊರಟಿದ್ದಾರೆ. ದೆಹಲಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಕೂಡ ಕರ್ನಾಟಕ ಭವನದಿಂದ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ನಾಯಕತ್ವ ಸಂಬಂಧ ಒಂದು ಕಡೆ ಒಂದು ಕ್ಲಾರಿಟಿ ಸಿಗಬಹುದು ಇವತ್ತು ಹೈಕಮಾಂಡ್ನಿಂದ ಅನ್ನುವಂಥ ಕಾರಣಕ್ಕೆ ದೆಹಲಿಗೆ ತೆರಳಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರನ ಜೊತೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೂ ಕೂಡ ಏನು ಪ್ರತಿಕ್ರಿಯೆ ಕೊಡಲ್ಲ. ಕೈ ಮುಗಿದು ಇಂದಿರಾ ಭವನದತ್ತ ತೆರಳಿದ್ರು. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ಹಾಗೂ ಸುರೇಶ್ಗೆ ಎಂಎಲ್ಸಿ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್ ಈ ಸಂಬಂಧ ಹೈಕಮಾಂಡ್ ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಭವನದಿಂದ ಡಿಕೆ ಬ್ರದರ್ಸ್ ಹೊರಟಿದ್ದಾರೆ. ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ ಡಿಕೆ ಸಹೋದರರು. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಇಂದಿರಾ ಭವನದತ್ತ ತೆರಳುತ್ತಾ ಇದ್ದಾರೆ. ಇಂದಿರಾ ಭವನದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೊದಲು ರಾಹುಲ್ ಗಾಂಧಿ ಹಾಗೂ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ ಈ ಮೂವರು ತ್ರಿಮೂರ್ತಿಗಳ ನಡುವಿನ ಸಭೆಯ ನಂತರದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವಂತಹ ವಿಚಾರ. ಸಭೆಯ ನಂತರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಹೈಕಮಾಂಡ್ ನಾಯಕರು. ಅದಾದ ಬಳಿಕ ಮತ್ತೆ ಪ್ರತ್ಯೇಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾಯಕತ್ವ ಸಂಬಂಧ ಯಾವ ತೀರ್ಮಾನ ಹೊರಬೀಳುತ್ತೆ, ಪವರ್ ಶೇರಿಂಗ್ ವಿಚಾರ ಇವತ್ತೇ ಅಂತಿಮವಾಗುತ್ತಾ, ಸಂಪುಟ ಪುನರ್ರಚನೆ ಆಗುತ್ತಾ, ಈ ಬಗ್ಗೆ ಇವತ್ತು ಎದ್ದಿರುವಂಥ ಅಂತ್ಯಕಂತ್ಯಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂಥ ಒಂದು ಪ್ರಯತ್ನ ಆಗುತ್ತಾ ಹೈಕಮಾಂಡ್ ನಾಯಕರಿಂದ. ಯಾಕಂದರೆ ಜೇನುಗೂಡಿಗೆ ಕೈ ಹಾಕ್ತಂಥ ಅನುಭವ. ಹಾಗಾಗಿ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇನ್ನು ಡಿಕೆ ಬ್ರದರ್ಸ್ ಕರ್ನಾಟಕ ಭವನದಿಂದ ನೇರವಾಗಿ ಇಂದಿರಾ ಭವನದತ್ತ ತೆರಳಿದ್ದಾರೆ.